ನೀವು ನಿಮ್ಮನ್ನು ದ್ವಿಗುಣ ಉತ್ಸಾಹ ಮತ್ತು ಶಕ್ತಿಯಿಂದ ತುಂಬಿಕೊಳ್ಳಬಹುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಉತ್ತಮಗೊಳಿಸಬಹುದು. ಸ್ನೇಹಿತರೆ, ನೀವು ಕೂಡ ನಿಮ್ಮ ಅರ್ಧಾಂಗಿನಿಯನ್ನು ಅಂದ್ರೆ ನಿಮ್ಮ ರಾಣಿಯನ್ನು ಸಂತೋಷಪಡಿಸಲು ಸಾಧ್ಯವಾಗುತ್ತಿಲ್ಲ, ಚೆನ್ನಾಗಿ ಮಾಡಲಾಗುತ್ತಿಲ್ಲ, ಅಥವಾ ನಿಮಗೆ ಕೂಡ ಉತ್ಸಾಹ ಮತ್ತು ಶಕ್ತಿಯ ಕೊರತೆ ಇದೆ ಎಂದು ಅನಿಸುತ್ತಿದೆಯಾದರೆ ಮತ್ತು ಬೇಗನೆ ದಣಿದು ಹೋಗುತ್ತೀರಿ. ಈ ಕಾರಣದಿಂದ ನೀವು ಹೆಚ್ಚು ಸಮಯ ಪರ್ಫಾರ್ಮ್ ಮಾಡಲಾಗುತ್ತಿಲ್ಲ ಎಂದಾದರೆ ಅಜ್ಞಾತವಾಗಬೇಡಿ. ಏಕೆಂದ್ರ ಆಯುರ್ವೇದ ಮತ್ತು ಪ್ರಾಚೀನ ಋಷಿಮುನಿಗಳು ತಯಾರಿಸಿದ ಔಷಧಿ ಗಿಡಗಳಿಂದ ನೀವು ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಆಯುರ್ವೇದದಲ್ಲಿ ಅತ್ಯಂತ ಯಶಸ್ವಿ ಮತ್ತು ಪರಿಣಾಮಕಾರಿ ಶಕ್ತಿ ಪಡೆಯುವ ಪರಿಹಾರವೆಂದರೆ ಲಿಬ್ ಮುಸ್ತಾಂಗ್ ಆಯುರ್ವೇದಿಕ್ ಕ್ಯಾಪ್ಸ್ಯೂಲ್. ಯಾರೇನೋ ಈ ಆಯುರ್ವೇದಿಕ್ ಔಷಧಿ ಲಿಬ್ ಮುಸ್ತಾಂಗ್ ಅನ್ನು ಸೇವಿಸಿದ್ರು ಅವರ ಉತ್ಸಾಹ, ಶಕ್ತಿ ಮತ್ತು ಎನರ್ಜಿ 2 ಪಟ್ಟು ಹೆಚ್ಚಾಗ್ತದೆ ಮತ್ತು ಇದರಿಂದ ಪತಿ ಪತ್ನಿಯರ ನಡುವೆ ಪ್ರೀತಿ ಸದಾ ಉಳಿಯುತ್ತದೆ. ನಿಮ್ ಸಂಗಾತಿ ನಿಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ. ಇದರಲ್ಲಿ ಆಫ್ರಿಕಾದಿಂದ ಬಂದಿರೋ ಒಂದು ಅದ್ಭುತ ಹರ್ಬ್ ಮುಲಾಂಡೋ ಕೂಡ ಸೇರಿಸಲಾಗಿದೆ. ಇದರಿಂದ ನಿಮ್ಮ ವಯಸ್ಸು ಎಷ್ಟಿದ್ರು 25 ಅಥವಾ 70 ಇದೇ ರೀತಿಯ ಪರಿಣಾಮವನ್ನ ನೀಡುತ್ತದೆ. ಈ ವರ್ಷದಿಂದ ಆಫ್ರಿಕಾದಲ್ಲಿಯೂ ಜನರು ಈ ಮಿಶ್ರಣವನ್ನ ಆಮದು ಮಾಡಿಕೊಳ್ತಿದ್ದಾರೆ. ಅವರು ಇದುವರೆಗೆ ಮುಲಾಂಡೋವನ್ನ ಹೀಗೇನೆ ಸೇವಿಸ್ತಿದ್ರು. ಇದೀಗ ಸಂಶೋಧನೆಯ ಪ್ರಕಾರ ಸಾಬೀತಾಗಿದೆ. ಲಿಬ್ ನಲ್ಲಿರುವ ವಾಜೀಕರಣ ರಾಸಾಯನಿಕಗಳ ಪರಿಣಾಮದಿಂದ ಇಚ್ಛಾಶಕ್ತಿಯಲ್ಲಿ ಕಡಿಮೆಯಾಗುವುದು ಮತ್ತು ಈಸಿಯ ಸಮಸ್ಯೆ 80% ಜನರಲ್ಲಿ ಬಹಳ ಕಡಿಮೆ ಆಗ್ತದೆ. ಯಾವುದೇ ಪುರುಷನು ತನ್ನ ಪುರುಷಾರ್ಥವನ್ನು, ತನ್ನ ಉತ್ಸಾಹ ಮತ್ತು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಬಯಸಿದರೆ ಆಫ್ರಿಕನ್ ಹರ್ಬ್ ಮುಲಾಂಡೋದಿಂದ ತಯಾರಾದ ಈ ಆಯುರ್ವೇದಿಕ್ ಔಷಧಿ ಲಿಪ್ ಮುಸ್ಟಾಂಗ್ ಅನ್ನು ಖಂಡಿತವಾಗಿಯೂ ಬಳಸಬೇಕು. ಈ ಔಷಧಿಯನ್ನು ಬಳಸುವುದರಿಂದ ನೀವು ನಿಮ್ಮ ನಿಧಾನವಾದ ಇಂಟಿಮೇಟ್ ಜೀವನಕ್ಕೆ ಸ್ಪೈಸ್ ಸೇರಿಸಬಹುದು ಮತ್ತು ವಯಸ್ಸು ಹೆಚ್ಚಾದರೂ ಕೂಡ ಯಾವಾಗಲೂ ಯುವಕನಂತೆ ಉತ್ತಮ ಪ್ರದರ್ಶನ ನೀಡಬಹುದು. ನೀವು ಬೇಗನೆ ದಣಿವನ್ನು ಅನುಭವಿಸುವುದಿಲ್ಲ. ಇದರಿಗಾಗಿ ನೀವು ಕೇವಲ ಲಿಬ್ ಮುಸ್ಟಾಂಗ್ ಎಂಬ ಒಂದು ಕ್ಯಾಪ್ಸ್ಯೂಲ್ ತೆಗೆದುಕೊಳ್ಬೇಕು. ಇದನ್ನು ತೆಗೆದುಕೊಂಡ ನಂತರ ವಯಸ್ಸು ಹೆಚ್ಚಾದ್ರೂ ಕೂಡ ಯುವತನ ಮತ್ತೆ ಬರುತ್ತೆ ಮತ್ತು ನೀವು ಇನ್ನಷ್ಟು ಶಕ್ತಿ ಹಾಗೂ ಉತ್ಸಾಹದಿಂದ ತುಂಬಿ. ನನ್ನ ಹೆಸರು ಕವಿತಾ. ನನಗೆ ಮದುವೆಯಾಗಿ 10 ವರ್ಷ ಆಯ್ತು. ನಾವು ಬಹಳ ಖುಷಿಯಾಗಿರ್ತಿದ್ವಿ. ಸಮಯ ಕಳೆದ ಹಾಗೆ ಇವರು ನನ್ನ ಬಳಿ ಬರೋದನ್ನ ಕಡಿಮೆ ಮಾಡಿದ್ರು. ಅದಕ್ಕೆ ಕಾರಣ ಅವರ ವರ್ಕ್ ಪ್ರೆಷರ್ ಅಂತ ಹೇಳ್ತಾ ಇದ್ರು. ಕೆಲವು ದಿನಗಳ ನಂತರ ನನ್ಗೆ ತಿಳಿತು ಅವರು ಕೆಲಸದ ನೆಪ ಹೇಳ್ತಾ ಇದ್ದಾರೆ ಅಂತ. ನನಗೆ ಬಹಳ ಬೇಸರವಾಯಿತು. ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳಿಲಿಲ್ಲ. ಅವರಲ್ಲಿ ನೇರವಾಗಿ ಕೇಳಿದ್ರೆ ಹೇಳದಿರ್ಬೋದು ಅಂತ ಹಿಂದೆ ಸರಿಯುತ್ತಿದ್ದೆ. ಆ ಸಮಯದಲ್ಲಿ ಕೆಲವು ಮೀಡಿಯಾದ ಮಾಧ್ಯಮದವರಿಂದ ಲಿವ್ ಮುಸ್ಟ್ಯಾಂಗ್ ಕ್ಯಾಪ್ಸೂಲ್ ಬಗ್ಗೆ ತಿಳಿದೆ. ಮೊದಲು ಭಯವಾಯಿತು. ನೀಡಲಾದ ನಂಬರ್ಗೆ ಕಾಲ್ ಮಾಡಿ ಮಾತಾಡಿದ್ಮೇಲೆ ಧೈರ್ಯ ಬಂತು. ಅದರ ನಂತರ ಆ ಕ್ಯಾಪ್ಸೂಲ್ ಅನ್ನ ತರಿಸಿದೆ. ಅವರಿಗೆ ರಾತ್ರಿಗೊಂದು ಕ್ಯಾಪ್ಸೂಲ್ ಕೊಡೋದಕ್ಕೆ ಶುರು ಮಾಡಿದೆ. ಬದಲಾವಣೆ ಕಾಣಿಸಿತು. ಬರಬರುತ್ತಾ ನಮ್ಮಿಬ್ಬರ ಅಂತರ ಕಡಿಮೆ ಆಯಿತು. ಸಮಸ್ಯೆ ಇರುವ ಹಲವರಿಗೆ ನಾನು ನಿಸ್ಸಂಕೋಚವಾಗಿ ಲಿವ್ ಮುಸ್ಟ್ಯಾಂಗ್ ಬಳಸಲು ನನ್ನ ಹಸ್ಬೆಂಡ್ ಆಫೀಸ್ನ ಕಾರಣದಿಂದ ಯಾವಾಗ್ಲೂ ಹೊರಗಿರ್ತಿದ್ರು. ಅವರು ಮನೆಗೆ ಬಂದಾಗ್ಲೆಲ್ಲ ಏನಾದ್ರೂ ಕಾರಣ ಹೇಳಿ ಅವರು ನನ್ನಿಂದ ದೂರ ಇರ್ತಿದ್ರು. ಮತ್ತೆ ನಾನು ಪ್ರೀತಿಗಾಗಿ ಕಾಯ್ತಾ ಇರ್ತಿದ್ದೆ. ಮತ್ತೆ ನಾನು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿದೆ. ಆಗ ನನಗೆ ಸಿಕ್ತು ಲಿವ್ ಮುಸ್ಟ್ಯಾಂಗ್. ಇದರ ರಿವ್ಯೂ ಬಹಳ ಚೆನ್ನಾಗಿದೆ. ಮತ್ತೆ ನಾನು ನನ್ನ ಹಸ್ಬೆಂಡ್ಗೆ ಇದನ್ನು ಕೊಡೋದಕ್ಕೆ ಶುರು ಮಾಡಿದೆ. ಈಗ ನನ್ನ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಬಂದಿದೆ. ಮತ್ತೆ ಈಗ ನಾವು ನಮ್ಮ ಜೀವನವನ್ನ ಎಂಜಾಯ್ ಮಾಡಬಹುದು.